ಇನ್ನು ಇವತ್ತಿನಿಂದ ಹೊಸ ಆರ್ಥಿಕ ವರ್ಷ ಕೂಡ ಆರಂಭ ಆಗ್ತಾ ಇದೆ. ಹೊಸ ವರ್ಷದ ಹಿನ್ನೆಲೆಯಲ್ಲಿ ಇವತ್ತಿನಿಂದ ಕೆಲ ಪ್ರಮುಖವಾದಂತಹ ಹಣಕಾಸು ನಿಯಮಗಳು ಕೂಡ ಬದಲಾಗ್ತಾ ಇದ್ದು ಜನ ಸ್ವಲ್ಪ ಈ ಕಡೆ ಕೂಡ ಗಮನ ಕೊಡಬೇಕಾಗಿದೆ. ಹಾಗಾದ್ರೆ ಏನು ಬದಲಾವಣೆ ಇವತ್ತಿನಿಂದ ಅಂತ ನೋಡೋಣ ಬನ್ನಿ. ಹೊಸ ಆರ್ಥಿಕ ವರ್ಷ ಆರಂಭ ಹಿನ್ನೆಲೆ ಇಂದಿನಿಂದ ಕೆಲ ಹಣಕಾಸು ನಿಯಮ ಬದಲಾವಣೆ. ಯುಪಿಐ ಬಳಕೆದಾರರಿಗೂ ಹೊಸ ನಿಯಮ. ಪೆನ್ಷನ್ ಸ್ಕೀಮ್, ಟಿಡಿಎಸ್, ಟ್ಯಾಕ್ಸ್ ಸ್ಲ್ಯಾಬ್ನಲ್ಲೂ ಬದಲಾವಣೆ. 2025-26ನೇ ಸಾಲಿನ ಆರ್ಥಿಕ ವರ್ಷ ಇಂದಿನಿಂದ ಆರಂಭವಾಗುತ್ತಿದೆ. ಯುಗಾದಿ ಬೆನ್ನಲ್ಲೇ ಈ ಬಾರಿ ಹೊಸ ಆರ್ಥಿಕ ವರ್ಷ ಆರಂಭ ಆಗ್ತಾ ಇದ್ದು ಇದು ಹಲವು ಪ್ರಮುಖ ಹಣಕಾಸು ವಿಚಾರಗಳಲ್ಲಿ ಬದಲಾವಣೆ ತರಲಿದೆ. ಟ್ಯಾಕ್ಸ್ನಿಂದ ಹಿಡಿದು ಯುಪಿಐ ಪ್ರಕ್ರಿಯೆಗಳವರೆಗೂ ಅನೇಕ ಬದಲಾವಣೆ ಇಂದಿನಿಂದ ಜಾರಿಯಾಗಲಿದ್ದು ಸಾರ್ವಜನಿಕರ ಮೇಲೆ ಹಲವು ಪರಿಣಾಮ ಬೀರುವ ಸಾಧ್ಯತೆ ಇದೆ. ಇಂದಿನಿಂದ ಆಗುವ ಕೆಲ ಹಣಕಾಸು ವ್ಯವಹಾರಗಳ ಬದಲಾವಣೆಗಳು ತೆರಿಗೆ ಪಾವತಿಗಳು, ಬ್ಯಾಂಕಿಂಗ್, ಮ್ಯೂಚುವಲ್ ಫಂಡ್ಗಳು, ಗ್ಯಾಸ್ ಸಿಲಿಂಡರ್ ಬೆಲೆ, ಕ್ರೆಡಿಟ್ ಕಾರ್ಡ್ ಪಾಯಿಂಟ್ಸ್ ಸೇರಿದಂತೆ ಸಾಮಾನ್ಯ ಜನರ ಆರ್ಥಿಕ ಜೀವನದ ಮೇಲೆ ಪರಿಣಾಮ ಬೀರುತ್ತೆ. ಈ ಬದಲಾವಣೆಗಳ ಬಗ್ಗೆ ನಿಮಗೆ ಮುಂಚಿತವಾಗಿ ತಿಳಿದಿದ್ದರೆ ನೀವು ಯಾವುದೇ ತೊಂದರೆ ಇಲ್ಲದೆ ನಿಮ್ಮ ಹಣಕಾಸು ಯೋಜನೆಯನ್ನ ಸಿದ್ಧಪಡಿಸಲು ಸಹಕಾರಿಯಾಗಲಿದೆ. ಏನೇನು ಬದಲಾವಣೆ? ನಂಬರ್ 1, ಆದಾಯ ತೆರಿಗೆ ವಿನಾಯಿತಿ ಹೆಚ್ಚಳ. ಪ್ರಸ್ತುತ ತೆರಿಗೆ ವ್ಯವಸ್ಥೆಯಲ್ಲಿ 12 ಲಕ್ಷ ರೂಪಾಯಿವರೆಗಿನ ಐಟಿ ಪಾವತಿಸುವಂತಿಲ್ಲ. ಸಂಬಳದಾರರಿಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ 75,000 ರೂಪಾಯಿ ಒಳಗೊಂಡಂತೆ ಒಟ್ಟು ಮೊತ್ತ 12,75,000 ವರೆಗಿನ ಆದಾಯಕ್ಕೆ ತೆರಿಗೆ ವಿನಾಯಿತಿ ಸಿಗಲಿದೆ. ನಂಬರ್ 2, ಟಿಡಿಎಸ್ ಮತ್ತು ಟಿಸಿಎಸ್ ನಿಯಮಗಳಲ್ಲಿ ಬದಲಾವಣೆ. ಭಾರತದಲ್ಲಿ ಲಾಭಾಂಶ ಆದಾಯದ ಮೇಲಿನ ಟಿಡಿಎಸ್ ಮಿತಿ 5ರಿಂದ 10,000ಕ್ಕೆ ಏರಿಕೆ. ಮ್ಯೂಚುವಲ್ ಫಂಡ್ ಘಟಕಗಳಿಂದ ಬರುವ ಆದಾಯದ ಮೇಲಿನ ಟಿಡಿಎಸ್ ಮಿತಿಯು 5ರಿಂದ 10,000ಕ್ಕೆ ಏರಿಕೆ. ಶಿಕ್ಷಣ ಸಾಲಗಳ ಮೇಲಿನ ಟಿಸಿಎಸ್ ವಿನಾಯಿತಿ ತೆಗೆಯಲಾಗಿದೆ. 7 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಶೈಕ್ಷಣಿಕ ವಹಿವಾಟಿಗೆ 5% ಟಿಸಿಎಸ್ ವಿಧಿಸಲಾಗುವುದು. ಉದಾರೀಕೃತ ಹಣ ರವಾನೆ ಯೋಜನೆ ಅಡಿಯಲ್ಲಿ ವಿದೇಶಿ ಪಾವತಿಗಳ ಮಿತಿ 7ರಿಂದ 10 ಲಕ್ಷಕ್ಕೆ ಏರಲಿದೆ. ಹಲವು ವಿಭಾಗಗಳಲ್ಲಿ ಟಿಡಿಎಸ್ ಅನ್ನು ಹೆಚ್ಚಿಸಲಾಗಿದೆ. ಹಿರಿಯ ನಾಗರಿಕರು ತಮ್ಮ ಖಾತೆಯಲ್ಲಿರುವ 1 ಲಕ್ಷ ರೂಪಾಯಿ ಮೇಲೆ ಹೆಚ್ಚಿನ ಬಡ್ಡಿ ದರ ಪಡೆಯಲಿದ್ದಾರೆ. ನಂಬರ್ 3, ಯುಪಿಐ ಸೇವೆಗಳಲ್ಲಿ ಬದಲಾವಣೆ. ನಿಷ್ಕ್ರಿಯ ಮೊಬೈಲ್ ಸಂಖ್ಯೆ ಅಥವಾ ಇತರರಿಗೆ ನಿಯೋಜಿಸಲಾದ ಸಂಖ್ಯೆಗಳಿಗೆ ಯುಪಿಐ ಸೇವೆ ಲಭ್ಯವಿರುವುದಿಲ್ಲ. ಈ ಮೂಲಕ ತಪ್ಪು ವಹಿವಾಟುಗಳನ್ನು ತಪ್ಪಿಸಬಹುದು. ಪಿಎಸ್ಪಿ ಅಂದರೆ ಪೇಮೆಂಟ್ ಸರ್ವಿಸ್ ಪ್ರೊವೈಡರ್ಸ್ ಪ್ರತಿ ವಾರ ಮೊಬೈಲ್ ನಂಬರ್ಗಳ ದಾಖಲೆ ಅಪ್ಡೇಟ್ ಮಾಡಿಕೊಳ್ಳಬೇಕು. ಬ್ಯಾಂಕ್ ಪಿಎಸ್ಪಿ ಮತ್ತು ಯುಪಿಐನ ಥರ್ಡ್ ಪಾರ್ಟಿ ಪ್ರೊವೈಡರ್ಸ್ಗಳಾದ ಫೋನ್ ಪೇ, ಜಿಪೇ ಮತ್ತು ಪೇಟಿಎಂ ಸದ್ಯ ಪರಿಚಯಗೊಂಡಿರುವ ಹೊಸ ನಿಯಮ ಕಡ್ಡಾಯವಾಗಿ ಪಾಲಿಸಬೇಕು. ನಂಬರ್ 4, ಜಿಎಸ್ಟಿ ನಿಯಮಗಳು. ಜಿಎಸ್ಟಿ ಭದ್ರತಾ ವ್ಯವಸ್ಥೆಯನ್ನು ಇನ್ನಷ್ಟು ಹೆಚ್ಚಿಸಲು ತೆರಿಗೆದಾರರು ಕಡ್ಡಾಯವಾಗಿ ಮಲ್ಟಿ ಫ್ಯಾಕ್ಟರ್ ಅಥೆಂಟಿಕೇಶನ್ ಬಳಸಬೇಕು. ಇ-ವೇ ಬಿಲ್ ಮೂಲಕವೇ ದಾಖಲೆಗಳನ್ನು ಪಡೆಯಬೇಕು. ನಂಬರ್ 5, ಪೆನ್ಷನ್ ಸ್ಕೀಮ್. ಕೇಂದ್ರ ಸರ್ಕಾರ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಅನ್ನು ಪರಿಚಯಿಸುತ್ತಿದೆ. ಇದು ಇಂದಿನಿಂದ ಪರಿಣಾಮಕಾರಿಯಾಗಿ ಜಾರಿಗೆ ಬರಲಿದೆ. ಸುಮಾರು 23 ಲಕ್ಷ ಸರ್ಕಾರಿ ನೌಕರರಿಗೆ ಇದು ಲಾಭದಾಯಕವಾಗಲಿದೆ. ಯಾರು ಕನಿಷ್ಠ 25 ವರ್ಷ ಸರ್ಕಾರಿ ನೌಕರಿಯಲ್ಲಿ ಸೇವೆ ಸಲ್ಲಿಸಿದ್ದಾರೋ ಅವರು 50% ತಮ್ಮ ಬೇಸಿಕ್ ಸ್ಯಾಲರಿಯಷ್ಟು ನಿವೃತ್ತಿ ಹಣ ಪಡೆಯಲಿದ್ದಾರೆ. ನಂಬರ್ 6, ಗ್ಯಾಸ್ ಸಿಲಿಂಡರ್ ಬೆಲೆ ಬದಲು ಸಾಧ್ಯತೆ. ಇಂದಿನಿಂದ ಕಮರ್ಷಿಯಲ್ ಸಿಲಿಂಡರ್ ದರ ಕೊಂಚ ಹೆಚ್ಚಳವಾಗುವ ಸಾಧ್ಯತೆ. 5ರಿಂದ 10 ರೂಪಾಯಿವರೆಗೆ ಏರಿಕೆ ಸಾಧ್ಯತೆ. ಗೃಹ ಬಳಕೆ ಸಿಲಿಂಡರ್ಗಳ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಸಾಧ್ಯತೆ ಕಡಿಮೆ. ಒಟ್ಟಾರೆ ಇಂದಿನಿಂದ ಕೆಲ ಹಣಕಾಸು ವಿಚಾರದಲ್ಲಿ ಬದಲಾವಣೆಯಾಗುತ್ತಿದೆ. ಬ್ಯಾಂಕ್ ಕೆಲಸ ಸೇರಿದಂತೆ ಹಣಕಾಸಿನ ವ್ಯವಹಾರವಾಗಿ ಕೊಂಚ ಎಚ್ಚರಿಕೆಯಿಂದ ಇರಬೇಕಿದೆ. ರಾಘು, ಪಬ್ಲಿಕ್ ಟಿವಿ, ಬೆಂಗಳೂರು.